ವೀಕ್ಷಕರೇ, ಜನರಷ್ಟೇ ಬಂಗಾರಕ್ಕೆ ಜೋತ್ ಬೀಳ್ತಾರೆ. ಅವರಷ್ಟೇ ಅದೆಷ್ಟು ರೇಟ್ ಆದರೂ ಪರವಾಗಿಲ್ಲ, ಬಂಗಾರ ಕೊಂಡ್ಕೊಳ್ಳೋದನ್ನು ಬಿಡೋದಿಲ್ಲ. ಬಂಗಾರ ಒಂದು ರೀತಿ ಸೋಷಿಯಲ್ ಸ್ಟೇಟಸ್ಸು ಹೌದು, ಇನ್ವೆಸ್ಟ್ಮೆಂಟು ಹೌದು. ಕಷ್ಟ ಕಾಲದಲ್ಲಿ ಅಡಮಾನ ಮಾಡಿ ಅವರವ್ರ ಕಷ್ಟ ನೀಗಿಸ್ಕೊಳ್ಬೋದು. ಬಟ್ ಇತ್ತೀಚೆಗೆ ಚಿನ್ನದ ರೇಟ್ ಗಗನಕ್ಕೇರಿ ಜನಸಾಮಾನ್ಯರು ಮದುವೆ ಮುಂಜಿ ನಾಮಕರಣದಂಥ ಕಾರ್ಯಕ್ರಮಗಳನ್ನು ಮಾಡಲು ಹಿಂಜರಿಯುವಂಥ ಈ ಕಾಲದಲ್ಲಿ ಇಲ್ಲಿಗೂ ಬಂಗಾರದ ಮೇಲೆ ಪ್ಯಾರಾಗಿದೆ ಅಂದರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನಂಬಲೇಬೇಕು ಅಂತ ಘಟನೆಯೊಂದು ಇದೀಗ ತುಮಕೂರಲ್ಲಿ ಬೆಳಕಿಗೆ ಬಂದಿದೆ. ಹೌದು ಸ್ನೇಹಿತರೆ, ತುಮಕೂರು ಜಿಲ್ಲೆಯಲ್ಲಿ ಅನೇಕ ಕಡೆ ಪ್ರತಿಷ್ಠಿತ ಬಂಗಾರದ ಮಳಿಗೆಗಳನ್ನು ಹೊಂದಿರುವ ವಿಶ್ವಾಸ್ ಜ್ಯುವೆಲರಿ, ಅದು BH ರಸ್ತೆಯಲ್ಲಿರುವ ಅಂಗಡಿಯಲ್ಲಿ ಇತ್ತೀಚೆಗೆ ಬರೋಬ್ಬರಿ 10 ಲಕ್ಷದಷ್ಟು ಬಂಗಾರ ನಾಪತ್ತೆಯಾಗಿತ್ತು. ಬೆಳಗ್ಗೆ ಶಾಪ್ಗೆ ಬಂದ ಮಾಲೀಕ ವಿಶ್ವಾಸ್ ಎಂದಿನಂತೆ ಲೆಕ್ಕ ಮಾಡುವಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಸರ್, ಈಗ ವಿಶ್ವಾಸ್ ಜ್ಯುವೆಲರಿ ಸೆನ್ಸೇಷನ್ ಬಂಗಾರದ ಮಾರಾಟಕ್ಕಲ್ಲ, ದುಬಾರಿ ಬಂಗಾರ ಬಲುಬಾರ ನನ್ನ ಕಾಲದಲ್ಲಿ ನಿಮ್ಮ ಅಂಗಡಿಗೂ ಕೂಡ ಕಳ್ಳರು ಬಂದಿದ್ರಂತ. ಸರ್, ಈಗ ಆ್ಯಸ್ ಯೂಶುವಲ್ಲು ನಾವು ಬೆಳಗ್ಗೆ 10 ಗಂಟೆಗೆ ಬಾಗಿಲು ತೆಗಿತೀವಿ. ನಾನೊಂದು 10:15ಗೆ ಬರ್ತೀನಿ. ಸೊ ಎಲ್ಲ ಆದಮೇಲೆ ನಮ್ಮೊಂದು 12 ಗಂಟೆ ಅಷ್ಟರಲ್ಲಿ ನಮ್ಮ ಸ್ಟಾಫ್ಗಳು ಕೌಂಟಿಂಗ್ ಕೊಡ್ತಾರೆ, ಎಷ್ಟಿದೆ ಎಷ್ಟಿಲ್ಲ ಅಂತ. ಸೊ ಯೂಶುವಲ್ ಪ್ರೊಸೀಜರ್ ಏನಂದರೆ, ನಮ್ಮದ್ರಲ್ಲಿ 1000 ಉಂಗುರ ಇದೆ ಅಂದರೆ ಅದರಲ್ಲಿ 10 ಉಂಗುರ ಸೇಲ್ ಆದರೆ 990 ಇರಬೇಕು ಅಂಗಡಿಯಲ್ಲಿ. ಸೊ ಆ ದಿನ ಅವತ್ತು 980 ಉಂಗುರ ಇತ್ತು, 10 ಉಂಗುರ ಕಾಣಿಸ್ತಿಲ್ಲ. ಹಾಗೆ ಚೈನ್ ಕೌಂಟಿಂಗ್ ಅವ್ರು ಬಂದು ಇನ್ನೂ 2 ಚೈನ್ ಕಾಣ್ತಿಲ್ಲ. ಇದೇ ರೀತಿ ಇದೇ ಪ್ರೊಸೀಜರಲ್ಲಿ. ಸೊ ನಮಗೆ ಡೌಟ್ ಬಂತು, ಏನೋ ಕೌಂಟಿಂಗಲ್ಲಿ ತಪ್ಪು ಮಾಡಿರ್ತೀರಪ್ಪ, ಇನ್ನೊಂದ್ಸಲಿ ಮಾಡೋಗಿ ಅಂತ. ಬಟ್ ಅವ್ರು ಏನಂದರು, ಸರ್ ನಾವು ನಿಮ್ಗೆ ಹೇಳೋ ಮುಂಚೆ 2 ಸಲ ಕೌಂಟ್ ಮಾಡಿದ್ವಿ, ಅಂದರೂ ಕಮ್ಮಿ ಬರ್ತಾಯಿದೆ ಸರ್, ಇದೊಂಥರ ಆಶ್ಚರ್ಯ ಆಗ್ತಿದೆ ಸರ್ ಅಂದರು. ಸೊ ನಮ್ಮ ಕ್ಯಾಮ್ರಾ ಹಾಕಿ ನೋಡೋಕ್ಕೆ ಪರ್ಮಿಷನ್ ಕೊಡಿದ್ದು. ಸೊ ನಾವೆಲ್ಲ ಕೂತ್ಕೊಂಡು ಕ್ಯಾಮ್ರಾ ಹಾಕಿ ಎಲ್ಲ ನೋಡಿದ್ರೆ ಆ ಡೇ ಏನೂ ಕಳ್ತನ ಆಗಿಲ್ಲ. ಸೊ ಇನ್ನೂ ಆಶ್ಚರ್ಯ ರೀತಿಯಲ್ಲಿ ಇದೇನಪ್ಪ ಹಿಂಗಾಯಿತು ಅಂತ ಹೇಳಿ, ಅದರಲ್ಲಿ ಇನ್ನೊಬ್ಬರು ಸ್ಟಾಫ್ ಬಂದು, ಸರ್ ಒಂದು 10 ಉಂಗುರ ಇದ್ದಾವೆ ಸರ್, ಒಂದು 12 ಉಂಗುರ ಇದೆ, ಅದಕ್ಕೆ ಯಾವುದಕ್ಕೂ ಟ್ಯಾಗ್ ಇಲ್ಲ. ಸೊ ಟ್ಯಾಗ್ ಅಂದರೆ ಗಮ್ಮಿಂಗ್ ಇರುತ್ತೆ ಅದರಲ್ಲಿ, ಅದು ಇಲ್ಲಿಗೆ ಪ್ರಿಯ ಅನಿಸುತ್ತೆ. ಅದು ಮುಂಚೆನೂ ಯಾವ ಥರ ಕಡಿತಾ ಇತ್ತು, ನಾವು ಇಗ್ನೋರ್ ಮಾಡ್ತಾಯಿದ್ವಿ. ಸೊ ಮೇ ಬಿ ಇದು ಬೆಳಗ್ಗೆ ಆಗಲಿ ರಾತ್ರಿ ಪೂರ್ತಿ ನೋಡೋಣ ಅಂತ ನಾವು ಡಿಸಿಷನ್ ತೊಗೊಂಡ್ವಿ ನಮ್ಮ ಟೀಮಿಂದ. ನೈಟ್ ಹೊತ್ತು ನೋಡಿದಾಗ ಒಂದು ಬೆಳಗ್ಗಿನ ಸುಮಾರು 4-4:15 ಹೊತ್ತಲ್ಲಿ ಬಂದು ಇಲ್ಲಿ ಒಂದು ಉಂಗುರ ಎತ್ಕೊಂಡು ಹೋಗ್ಬಿಡ್ತು. ಅದರಿಂದ ನೋಡಿದ್ರೆ ಇನ್ನೊಂದು ವೀಡಿಯೋಲಿ ಇನ್ನೊಂದು ಇಲ್ಲಿ ಅದೇ ಇಲ್ಲಿ ಇನ್ನೊಂದು ಅದೇ ಇನ್ನೊಂದು ಇಲ್ಲಿನೋ ಇನ್ನೊಂದು ಉಂಗುರ ಎತ್ಕೊಂಡೈತೆ. ಸೊ ಅಲ್ಲಿ ಕನ್ಫರ್ಮ್ ಆಯಿತು, ಇದು ಇಲ್ಲಿ ಮಾಡಿರೋ ಕೃತ್ಯನೇ. ಯಾಕಂದರೆ ಆಲ್ ಓವರ್ ನೈಟ್ ಇತ್ತು, ಬೆಳಗ್ಗೆ ಇಲ್ಲಾಂದರೆ ಇಲ್ಲಿ ಕೃತ್ಯನೇ ಅಂತ. ಸೊ ನಮ್ಮ ಕಾರ್ಪೆಂಟರ್ ರಾಜು ಅವರು ಇದ್ದರು, ಕರೆದೆ ಅವ್ರಿಗೆ, ನೋಡಪ್ಪ ಇದು ಎಲ್ಲ ನಂದು ಉಂಗುರ ತೊಗೊಂಡೋಗಿದೆ, ಪೂರ್ತಿ ಹೊಡಿಬೇಕು, ಇದನ್ನು ಹೊಡೆದ್ಮೇಲೆ ಹುಡುಕ್ಬೇಕು ಅಂದರೆ, ಸರ್ ಇದೆಲ್ಲ ಅಷ್ಟೊಂದು ಹೊಡೆಯೋದು ಬೇಕಿಲ್ಲ, ಎಲ್ಲೆಲ್ಲಿ ಹೋಲ್ಸಿದ್ದಾವೆ ಆ ಜಾಗದಲ್ಲಿ ನಾನು ನಾನು ನೋಡ್ತೀನಿ ಬಿಡಿ ಸರ್ ಅಂದ. ಸೊ ಅವನೊಂದು 10-12 ಕಡೆ ಓಪನ್ ಮಾಡ್ಕೊಂಡು ಈ ಸೈಡಿಂದ ಆ ಸೈಡ್ ಮೊಬೈಲ್ ಕ್ಯಾಮ್ರಾಗಳು ಬಿಟ್ಟು ನೋಡಿದ್ಮೇಲೆ ಅದರಲ್ಲಿ ಕರೆಕ್ಟಾಗಿ ಒಂದು ಕಡೆ ಸಿಕ್ತು. ಒಂದು ಕಡೆ ಉಂಗುರ ಚೆಲ್ಲಪಿಲ್ಲಿ ಆಗಿದೆ, ಚೈನ್ ಬಿದ್ದಿದೆ, ಅದೇ ರೀತಿ ಅಕ್ಕಪಕ್ಕ ಎಲ್ಲ ಇದು ಇಲ್ಲಿ ಮಕ್ಕಳು ಕೂಡ ಮಾಡಿದೆ. ಅಲ್ಲಿ ಆ ಮಕ್ಕಳು ಮಾಡಿರೋದು ಕೂಡ ನಾವು ಕ್ಲೀನಾಗಿ ಎತ್ಕೊಂಡೋಗಿ ಆಚೆ ಬಿಟ್ವಿ, ಅದನ್ನೇನು ಹಾನಿ ಮಾಡಲಿಲ್ಲ. ಸೊ ನೆಕ್ಸ್ಟು ಆ ಕಳ್ಳ ಅಂತೂ ಸಿಗಲಿಲ್ಲ, ಕಳ್ಳಿ ಇಲ್ಲಿ ಅಂತೂ ಸಿಕ್ಕಿಲ್ಲ. ಒಟ್ಟು ನನ್ನ ಒಡವೆ ಅಂತೂ ಸಿಕ್ತು. ಅದು ಗಣೇಶನ ಕೃಪೆ ಅಂತೀನಿ, ನಾನು ಗಣೇಶನ ಮಾಡಿದ ಪೂಜೆ ಅನಿಸುತ್ತೆ. ಇಲ್ಲ ನನ್ನ ಗಣೇಶನ ಹಬ್ಬ ಬರ್ತಾಯಿದೆ, ಚೆನ್ನಾಗಿ ಮಾಡುವಂತನೂ ಇರುತ್ತೆ. ಸೊ ನಾನು ತುಂಬ ಖುಷಿಯಾದೆ. ಒಡವೆ ಎಲ್ಲ ಸಿಕ್ಕಿದ್ಮೇಲೆ ನಮ್ಮ ಸ್ಟಾಫ್ ಎಲ್ಲ ನಿಟ್ಟುಸಿರು ಬಿಟ್ಟರು. ಆ ಖುಷಿಯಿಂದ ನಮಗೆ ಗಣೇಶನ ಆಶೀರ್ವಾದದಿಂದ ನಮ್ಮ ಚಿನ್ನ ಒಂದು ಮಾಯ ಆಗದಂಗೆ ಎಲ್ಲ ಸಿಕ್ತು. ಯಾವಾಗ ಅಂಗಡಿಯಲ್ಲಿದ್ದ ಒಂದಷ್ಟು ಬಂಗಾರ ಮಂಗಮಯವಾಗಿದೆ ಅನ್ನೋದು ಗೊತ್ತಾಯಿತು, ಅಂಗಡಿಯಲ್ಲಿ ಕೆಲಸಕ್ಕಿದ್ದ ಮಂದಿಯೆಲ್ಲ ಆಶ್ಚರ್ಯ. ಆದರೆ ಮಾಲೀಕ ಮಾತ್ರ ಧೃತಿಗೆಡದೆ ಏನಾಗಿದೆ ಅನ್ನೋದನ್ನು ಅಸಮಾಧಾನವಾಗಿ ಪರಿಶೀಲನೆ ಮಾಡುವ ಯತ್ನ ನಡೆಸಿದ್ದಾರೆ. ಆಗ ಇದು ಕಳ್ಳರ ಕೈಚಳಕವಲ್ಲ, ಬದಲಿಗೆ ಇಲಿ ಮಾಡಿರುವ ಕಿತಾಪತಿ ಅನ್ನೋದು ಅಂಗಡಿಯಲ್ಲಿದ್ದ CCTVಯಿಂದ ಗೊತ್ತಾಗಿದೆ. फर्स्ट में ये लेके जाएगा 236 9 उंगरा कदवे वो लेके जाएगा, उसको तो स्टिकर है ना, वो लेके जाएगा फर्स्ट स्टिकर है, वो लेके
ಎಷ್ಟು ವರ್ತು ಸರ್ ಅದು? ಹತ್ತತ್ರ 10ರಿಂದ 12 ಲಕ್ಷ ರೂಪಾಯಿ ಬರ್ತದು. ಅಂದರೆ ವಿಘ್ನೇಶ್ವರನ ಕೃಪೆ ಇದೆ ಅಂತ ಅಂದ್ಕೋಬೇಕು ನೀವೀಗ. ಹೌದು ಸರ್, ವಿಘ್ನೇಶ್ವರ ಕೃಪೆ ಇದೆ. ಎಲ್ಲೋ ಇಲ್ಲಿ ಪೂಜೆ ಮಾಡಿರಲಿಲ್ಲ ಅಂತ ಇಲ್ಲಿ ಸಿಟ್ಕೊಂಡು ಎತ್ಕೊಂಡು ಹೋಗಿರ್ಬೋದು, ಇಲ್ಲ ಅದು ಗರ್ಲ್ ಫ್ರೆಂಡ್ ಕೊಡೋಕೆ ಎತ್ಕೊಂಡು ಹೋಗಿರ್ಬೋದು. ಮೂಷಿಕ ವಾಹನ. ಮೂಷಿಕ ವಾಹನ, ಹೌದು. ಅದು ನಿಮ್ಗೊಂಥರ ಆಶೀರ್ವಾದ ಅನಿಸುತ್ತೆ. ಆಶೀರ್ವಾದನೇ ಸರ್, ಬಟ್ ಹಿಂಗೆ ಮಾಡಿದ್ರೆ ಒಂದು ಸ್ವಲ್ಪ ಇದಾಗುತ್ತೆ. ಬರೋಬ್ಬರಿ 10ರಿಂದ 12 ಲಕ್ಷ ಮೌಲ್ಯದ ಉಂಗುರ ಹಾಗೂ ಚೈನ್ಗಳನ್ನು ಎಳ್ಕೊಂಡೋಗಿ ತನ್ನ ಬೋನಿನಲ್ಲೇ ಇಟ್ಕೊಂಡು ಸಾಲದಕ್ಕೆ ಅಲ್ಲೇ ಮರಿ ಕೂಡ ಮಾಡಿಕೊಂಡ ಇಲಿಯ ಕಳ್ಳಾಟದ ಮಾಹಿತಿ ಸಿಕ್ಕ ಕೂಡಲೇ ಅಲ್ಲಿನ ಸಿಬ್ಬಂದಿ ಹಾಗೂ ಮಾಲೀಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂತೂ ರಿಟರ್ನ್ಸ್ ಬಂತು ಅಂದಾಗ ಸಹಜವಾಗಿ ನಿಮ್ಗೆ ಅದು ಆಶೀರ್ವಾದನೇ ಅನಿಸುತ್ತೆ. ಹೌದು ಸರ್, ಆಶೀರ್ವಾದನೇ. ಮತ್ತೆ ಅಷ್ಟು ಪ್ರಾಪರಾಗಿ ಸಿಗ್ತಲ್ಲ, ಒಂದು ಉಂಗುರ ಕೂಡ ಜಾಸ್ತಿ ಕಳೀಲಿಲ್ಲ. ಅಷ್ಟು ಉಂಗುರನು ಒಂದೇ ನೈಟ್ ಎತ್ತಿದೆ. ಒಂದೇ ನೈಟ್ ಎತ್ತಿರೋದಕ್ಕೆ ನಮಗೆ ಈಸಿಯಾಗಿ ಹುಡ್ಕಕ್ಕೆ ಸರಿ ಹೋಯ್ತು. ಇಲ್ಲ ಒಂದೇ ಒಂದು ಉಂಗುರ ಹೋಗಿದೆ ಅಂದರೆ ಅವತ್ತಿನ ದಿವಸ, ಹಿಂದಿನ ದಿವಸ, ಅದ್ರ ಹಿಂದಿನ ದಿವಸ ಎಲ್ಲ ಚೆಕ್ ಮಾಡ್ಕೊಂಡು ತಲೆ ಕೆಟ್ಟು ಹೋಗ್ಬಿಡೋದು ನಮಗೆ. ಅಲ್ಲ ವಿಚಾರ ಈಗ ಹಿಂಗೆ ನೋಡಿದ್ರೆ ಏನೋ ಸ್ಟಾರ್ಟಿಂಗ್ ಭಯ ಅನಿಸ್ತಾ ಸರ್, ಎಲ್ಲಾದ್ರೂ ಕಳ್ತನ ಆಯ್ತಾ ಯಾರಾದ್ರೂ? ಹೌದು ಸರ್, ಮತ್ತೆ ಒಟ್ಟಿಗೆ 10 ಉಂಗುರ 2 ಚೈನ್ ಕಾಣ್ತಿಲ್ಲ ಅಂದರೆ ಫಸ್ಟ್ ಆಫ್ ಆಲು ಎಲ್ಲೋಯ್ತು ಎತ್ತಿದ್ರೆ ಕಸ್ಟಮರ್ ತೊಗೊಬೋದಿಲ್ಲ, ಸ್ಟಾಫ್ ತೊಗೊಬೋದು. ಬಟ್ ನಮ್ಮ ಸ್ಟಾಫ್ ಮೇಲೆ ನಂಬಿಕೆ ಇರೋದ್ರಿಂದ ಸೊ ನಾನು ಅವ್ರಿಗೆ ನೋವರಿ ನಾವು ಹುಡ್ಕೋಣ ಅಂತ ಧೈರ್ಯ ಕೊಟ್ಟು ನಿಧಾನಕ್ಕೆ ಕೂಲಂಕುಷವಾಗಿ ಒಂದು ಹುಡುಕಿದ ಮೇಲೆ ಕ್ಯಾಮ್ರಾನೇ 4 ಗಂಟೆ ನೋಡಿದ್ವಿ. ತಿರ್ಗಾ ಹುಡುಕಿದ್ದು ಅದು ಕಾರ್ಯಾಚರಣೆ ಮಾಡಿದ್ದು ಒಂದು 20 ಗಂಟೆ, ಅದೆಲ್ಲ ಕಟ್ ಮಾಡಿ ಸಿಕ್ಕಾಪಟ್ಟೆ ಕೆಲಸ. ಅದೆಲ್ಲ ಸಿಗೋವರೆಗೂ ನಿಮ್ಮ ಸ್ಟಾಫಿಗೇನೆ ಜೀವ ಡವ ಅಂತಿತ್ತು. ಬಟ್ ಅವ್ರು ಖುಷಿಯಾಗೇ ಇದ್ರು, ಸಿಕ್ತಲ್ಲ ಅಂತ. ಹಾಗೆ ನಂತರ ಬಿಫೋರು ಅವ್ರಿಗೆ ಭಯ ಅನಿಸಿರುತ್ತೆ, ಏನಪ್ಪ ಹೀಗಾಗಿದೆ ಅಂತ. ಹೌದು ಸರ್, ಅವ್ರಿಗೆ ಏನಕ್ಕೆ ಭಯ ಅನಿಸುತ್ತೆ ಅಂದರೆ ನಾವು ಅವ್ರು ತೋರಿಸ್ತಾ ಇರ್ತಾರಲ್ಲ, ಅವ್ರು ತೋರಿಸುವಾಗ ಕಳೆದೋದಾಗ ಒಂದು ಮೈನಸ್ ಪಾಯಿಂಟ್ ತಾನೆ ಅವ್ರದಕ್ಕೆ. ಕಳುವು ಮಾಡಿ ಒತ್ತೊಯ್ದ ಜಾಗದಲ್ಲಿ ಮರಿ ಮಾಡಿರುವ ಇಲಿ ಕೃತ್ಯವನ್ನು ಮಾಲೀಕ ವಿಶ್ವಾಸ್ ಇನ್ನೇನು ಲಕ್ಷ್ಮಿ ಹಾಗೂ ಗೌರಿ ಗಣೇಶ ಹಬ್ಬ ಬರ್ತಾ ಇದೆಯಲ್ಲ, ತನ್ನ ಗರ್ಲ್ ಫ್ರೆಂಡ್ಗೆ ಕೊಡಲು ಈ ರೀತಿ ಕದ್ದೊಯ್ದಿರ್ಬೋದು ಎಂದು ತಮಾಷೆ ಕೂಡ ಮಾಡ್ತಾರೆ. ನೀವೆಲ್ಲ ಅದು ನೋಡಿದಾಗ ಶಟರ್ ಆಗಿ ಇದೆ, ಎಲ್ಲೂ ಹೊಡೆದಿದ್ದಿಲ್ಲ, ರಾಬರಿ ಆಗ್ಲಿಕ್ಕೆ ಯಾವ ಲಕ್ಷಣಗಳು ಇಲ್ಲ. ಏನಾದರೂ ನಿಮಗೆ ದೇವ್ರ ಮಹಿಮೆನಾ ಏನಿದು ಆ ಥರದ್ದು ಏನಾದರೂ ಫೀಲಿಂಗ್ ಆಯಿತಾ? ಸರ್ ನಿಜವಾಗ್ಲೂ ನೋಡಿ, ಆ ದೇವರೇ ನನ್ನ ಜೊತೆ ಇರೋದು. ಎಲ್ಲದಕ್ಕೂ ನಾನು ದೇವ್ರನ್ನ ಫಸ್ಟ್ ಮಾಡ್ತೀನಿ. ಸೊ ಈ ದೇವ್ರು ಇರೋದ್ರಿಂದನೇ ಇವೆಲ್ಲ ಸಿಕ್ಕಿದ್ದು ಅಂತ. ಇಲ್ಲಾಂದರೆ ಒಂದು ಇಲ್ಲಿ ಎತ್ಕೊಂಡು ಹೋಗೋದು ಯಾರು ಸರ್? ಯಾವ ಕ್ಯಾಮ್ರಾದಲ್ಲಿ ಬಂದು ವಿಜುವಲ್ಸ್ ಕೊಡುತ್ತೆ ಹೇಳಿ? ಯಾರಿಗೆ ಇದಾಗುತ್ತಾ? ಆ ಜಾಗದಲ್ಲಿ ಕ್ಯಾಮ್ರಾನೇ ಕಾಣಲ್ಲ, ಆ್ಯಕ್ಚುಲಿ ಬ್ಯಾಕ್ ಸೈಡ್ ಇಡೋದು. ಸೊ ಅದರಲ್ಲಿ ಒಂದು ವಿಜುವಲ್ಸ್ ಕಾಣಿಸ್ತು, ಹುಡ್ಕಕ್ಕಿದಾಯಿತು, ನಮ್ಗೊಂದು ಸ್ವಲ್ಪ ಚುರುಕು ಮಾಡ್ತು, ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಅಂಗಡಿ ಅಂತ. ಸೊ ಅವತ್ತು ಅದನ್ನು ಹುಡ್ಕಕ್ಕೆ ಹೋಗಿ ಇನ್ನೂ ಎಷ್ಟೋ ಐಟಮ್ಸ್ಗಳು ಕ್ಲೀನಾಗಿ ವ್ಯವಸ್ಥಿತವಾಗಿ ಹುಡುಕಿದ್ದಾಯಿತು. ನಮ್ಮ ಅಂಗಡಿ ಸ್ಟಾಕ್ ಪರ್ಫೆಕ್ಟಾಗಿ ಸಿಗ್ದಂಗೆ. ಯಾವತ್ತಾಗಿದ್ದು ಸರ್ ಇದೆಲ್ಲ? ಇದು ಆಯಿತು, ಒಂದು ಏಪ್ರಿಲಲ್ಲಿ ಆಗಿದ್ದು. ಏಪ್ರಿಲಲ್ಲಿ ಬೆಳಕಿಗೆ ಬಂದಿದ್ದು ಈಗ ಹೌದು. ನಾನು ಇನ್ಸ್ಟಾಗ್ರಾಮ್ ರೀಲಲ್ಲೂ ಹಾಕಿದ್ದೆ ಅದನ್ನು. ಬಟ್ ಈಗ ಅದು ಎಲ್ಲರ ಗಮನಕ್ಕೆ ಹೋಯ್ತು. ಎಷ್ಟು ಜನ ಇದ್ದಾರೆ ಸರ್ ಎಂಪ್ಲಾಯೀಸ್ ಇಲ್ಲಿ? ಈ ಅಂಗಡಿಯಲ್ಲಿ ಸರ್ ಒಂದು 70 ಜನ ಇದ್ದಾರೆ. ಅವರು ನೀವು ಎಲ್ಲ ಸೇರಿ ಇವಾಗ ನಿಮಗೊಂದು ನಿರಾಳ ಅನಿಸ್ತು ಸರ್. ಭಯ ಹೋಯ್ತು, ಆತಂಕ ಹೋಯ್ತು. ಓಕೆ ಸರ್, ಅಂದರೆ ನನ್ನ ಕಡೆಯಿಂದ ಒಂದು ಏನು ಅಪೀಲ್ ಅಂದರೆ, ದಯವಿಟ್ಟು ಮನೆಯಲ್ಲಿ ಇಲಿಗಳಿದ್ದರೆ ನಿಮ್ಮ ವಸ್ತುಗಳನ್ನು ಕ್ಲೀನಾಗಿ ಜೋಪಾನವಾಗಿ ಒಂದು ಡಬ್ಬಕ್ಕೆ ಹಾಕಿಡಿ, ಓಪನ್ ಅಪ್ ಆಗಿ ಇಡಬೇಡಿ. ಈ ಇಲಿ ತುಂಬ ಖತರ್ನಾಕಿದೆ. ಆ ಇಲಿ ಸಿಕ್ಕಿಲ್ಲ, ಈಗ ಎಲ್ಲ ಕಡೆ ತುಮಕೂರು ಓಡಾಡ್ತಿದೆ. ಸೊ ನೀವು ಜಾಗೃತರಾಗಿರಿ. ಈ ಆತಂಕ ಅಂತೂ ಮೂಡಿಸಿದ್ದು ನಿಜ. ಹೌದು, ಭಯ, ಆತಂಕ ಅಲ್ಲ. ಈಗ ಜನರಿಗೆ ಬಲುಬಾರ ಬಂಗಾರ ರೇಟು, ಅದಕ್ಕೂ ಪ್ರೀತಿಯಾಗಿ ಬಂದ್ಬಿಡ್ತಂತ ಬಂಗಾರದ ಮೇಲೆ. ಹೌದು ಸರ್, ಅದಕ್ಕೂ ಪ್ರೀತಿ ಅಂತ ಬಂದ್ಬಿಡ್ತು. ಅದು ವರಮಹಾಲಕ್ಷ್ಮಿಗೋಸ್ಕರ ಅದು ಕಲೆಕ್ಟ್ ಮಾಡ್ತಿತ್ತೇನೋ, ಇಲ್ಲ ಗಣೇಶನ ಹಬ್ಬಕ್ಕೆ ವೈಫ್ ಕೊಡೋಕ್ಕೆ ಗಿಫ್ಟು, ಇಲ್ಲ ವೈಫ್ಗೆ ಮೋಹ ಬಂದು ಅದೇ ಬಂದು ಎತ್ಕೊಂಡೋಯ್ತೋ ಗೊತ್ತಿಲ್ಲ. ಇನ್ನು ಅದು ನಿಗೂಢವಾಗಿದೆ, ಯಾರು ಎತ್ಕೊಂಡೋಗಿದ್ದು, ಮೇಲಾ ಫೀಮೇಲ ಅಂತಲೂ ಗೊತ್ತಿಲ್ಲ. ಎಲ್ಲ ರಿಕವರಿ ಆಗಿದೆ, ಈಗ ಅದೆಲ್ಲ ಸೇಫ್ಟಿ ಮಾಡ್ಕೋತಿದ್ದೀರಾ. ಅಂತಿಮವಾಗಿ ನಾನು ದೇವರನ್ನ ನಂಬ್ತೀನಿ, ದೇವರ ದಯೆಯಿಂದ ನನ್ನ ಒಡವೆ ನನಗೆ ದಕ್ಕಿದೆ. ಸತತ 20 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಈ ಒಡವೆಯನ್ನು ವಾಪಸ್ ಪಡ್ಕೊಂಡೆ. ವಿಘ್ನೇಶ್ವರನ ವಾಹನ ಮೂಷಕ ಮಾಡಿದ ಎಡವಟ್ಟಿನಿಂದ ನಮಗೆಲ್ಲ ಆತಂಕ ಆಗಿದ್ದು ನಿಜ. ಬಟ್ ನಮ್ಮ ಸಿಬ್ಬಂದಿ ಮೇಲೆ ನನಗೆ ನಂಬಿಕೆ ಇತ್ತು. ಸಮಾಧಾನವಾಗಿ ಹುಡುಕಿ ಪತ್ತೆ ಹಚ್ಚಿದ್ವಿ. ಈ ಕಳ್ಳ ಇಲಿರಾಯ ನಿಮ್ಮನೆಗೂ ಬಂದಾನು, ನಾನಂತೂ ಹುಷಾರಾದೆ, ಇನ್ನು ನೀವು ಹುಷಾರಾಗಿ ಎನ್ನುತ್ತಾರೆ ಮಾಲೀಕ ವಿಶ್ವಾಸ್. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.